Integration or differentiation class 7 previous class ಅಲ್ಲಿ tangent and normal problems ಮಾಡ್ತಾ ಇದ್ವಿ ಅದೇ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. Find the equation of the tangent to the curve. Find the equation of the tangent to the curve. Y is equal to x minus 7 by x minus 2 into x minus 3. X minus 2 into x minus 3 at the point where it crosses the x-axis. At the point where it crosses the x-axis. ನೋಡ್ಕೊಳ್ಳಿ, at the point where it crosses the x-axis ಅಂತ ಹೇಳಿದ್ರೆ ಇದನ್ನ x-axis ತಗೊಂತೀವಿ, ಹೀಗೆ ಬರುತ್ತೆ. ಇಲ್ಲಿಂದ ಒಂದು ಟ್ಯಾಂಜೆಂಟ್ ಬರ್ಕೊಂಡೆ ಅಂದರೆ ಈ ಟ್ಯಾಂಜೆಂಟಿಂದು ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಈ ಪಾಯಿಂಟ್ ಯಾವಾಗಲೂ ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ ಅಂದರೆ ಎಕ್ಸ್ ಕೊಮ 0 ಅಂತ ಹೇಳ್ಬೋದು, ಹೌದಾ? ಇದ್ರ ಮೇಲೆ ಯಾವುದೇ ಪಾಯಿಂಟ್ ಒಂದು ಎಕ್ಸ್ ಇರುತ್ತೆ, ವೈ ಕೋಆರ್ಡಿನೇಟ್ ಏನಾಗಿರುತ್ತೆ 0 ಆಗಿರಲೇಬೇಕು, ಹೌದಾ? ಅದಕ್ಕೆ ಇಲ್ಲಿ ಏನು ಬರ್ಕೊಂತೀವಿ ಅಂದರೆ ಇಫ್ ಕರ್ವ್ ಕ್ರಾಸಸ್ ದ ಎಕ್ಸ್ ಆಕ್ಸಿಸ್ that implies y coordinate is equal to 0, ಹೌದಾ? ಕರ್ವ್ ಕ್ರಾಸಸ್ ದ y ಆಕ್ಸಿಸ್ ಅಂತ ಹೇಳಿದ್ರು ಅಂದರೆ ಎಕ್ಸ್ನ 0 ತಗೋಬೇಕು, ಹೌದಾ? ಅದರಲ್ಲಿ y ಈಕ್ವಲ್ 0 ಆಯಿತು ಅಂದರೆ ದಟ್ ಇಂಪ್ಲೈಸ್ ಇಲ್ಲಿ yಗೆ 0 ಬರಿತೀವಿ. 0 is equal to x minus 7 by x minus 2 into x minus 3, ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ x minus 7 equal to 0, that implies x is equal to 7, ಹೌದಾ? Therefore, curve crosses the x-axis at 7,0 ಬರೀಬೋದು, ಹೌದಾ? ಆಯ್ತಲ್ಲ ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಐಡಿಯಾ ಗೊತ್ತಾಗಬೇಕಷ್ಟೇ. ಡೈರೆಕ್ಟಾಗಿ ಸ್ಲೋಪ್ ಕೊಟ್ಟಿದ್ರೂ ಪಾಯಿಂಟ್ ಕಂಡುಹಿಡಿಬೋದು, ನೆಕ್ಸ್ಟ್ ಬರುತ್ತೆ. ಬಟ್ ನಮಗೆ ಇಂಪಾರ್ಟೆಂಟ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕು ಅಂದರೆ ಪಾಯಿಂಟು ಜೊತೆಗೆ ಸ್ಲೋಪ್ ಗೊತ್ತಿರಬೇಕು, ಹೌದಾ? ಈ ಪಾಯಿಂಟ್ ಗೊತ್ತಾಯಿತು, ಪಾಯಿಂಟ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸ್ಲೋಪ್ ಕಂಡುಹಿಡಿಬೋದು. ನೋಡಿ, ನಾವು y is equal to x minus 7 divided by x minus 2 into x minus 3, ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅದು dy by dx is equal to ಕೋಶೆಂಟ್ ರೂಲ್ ಯೂಸ್ ಮಾಡಬೇಕಲ್ಲ, ಡಿನಾಮಿನೇಟರ್ ಸ್ಕ್ವಯರ್ ಅಂದರೆ x minus 2 into x minus 3 whole square, denominator into x minus 2 into x minus 3 into derivative of a numerator x minus 7 and derivative 1 minus x minus 7 into derivative of a denominator, product rule use ಮಾಡ್ಬೋದು, first into derivative of second plus second into derivative of first, x minus 3 into 1 ಬರುತ್ತೆ, ಹೌದಾ? ಹಾಗಾದಲ್ಲಿ dy by dx is equal to x minus 2 into x minus 3 minus of x minus 7 into ಇದು x minus 2 plus x minus 3 divided by x minus 2 into x minus 3 whole square ಬರುತ್ತೆ, ಹೌದಾ? ನಮಗೆ ಅಟ್ 7,0 ಬೇಕು ತಾನೆ. ನಾವು dy by dx at 7,0 ತೊಗೊಂಡ್ವಿ ಅಂದರೆ ಎಕ್ಸಿಗೆ 7 ವೈಗೆ 0, ವೈ ಇಲ್ಲೇ ಇಲ್ಲ ಇಲ್ಲಿ, ಹಾಗಾದ್ರೆ ಎಕ್ಸಿಗೆ 7 ತೊಗೊತೀವಿ. 7 minus 2 into 7 minus 3 minus of 7 minus 7 into 7 minus 2 plus 7 minus 3 divided by 7 minus 2 into 7 minus 3 whole square, ಹೌದಾ? That implies dy by dx at 7,0 is equal to 7 minus 2 ಅಂದರೆ 5, 7 minus 4 ಅಂದರೆ 3 ಅಂದರೆ 4, ಬಟ್ 7 minus 7 ಅಂದರೆ 0, 0 into any number 0 ಆಗಿಬಿಡುತ್ತೆ. ಡಿನಾಮಿನೇಟರಲ್ಲಿ 5 into 4 whole square, ಹೌದಾ?
ನೋಡಿ, ಒಂದು 5 ಒಂದು 4 ಕ್ಯಾನ್ಸಲ್ ಆಗ್ಬಿಟ್ಟು 1/5 ಇಂಟು 4 ಅಥವಾ 1/20 ಬರುತ್ತೆ. ಹೌದಾ? 1/20ನ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ತಗೋಬೇಕು. ದೇರ್ಫೋರ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ is equal to m, that is equal to 1/20. Now equation of a tangent at point 7,0 is formula y minus y1 is equal to m into x minus x1. That implies y minus 0 is equal to 1/20 into x minus 7. Cross multiply ಮಾಡಿದ್ವಿ ಅಂದರೆ 20y is equal to 20 into y ಅಂದರೆ 20y is equal to x minus 7. ಇವೆರಡು ಈ ಕಡೆ ತೊಗೊಂಡ್ವಿ ಅಂದರೆ x minus 20y minus 7 is equal to 0. ಹೌದಾ? ನೋಡಿ, ಗೊತ್ತಿರ್ಬೇಕಿಲ್ಲ. ಮತ್ತು ನೋಡಿ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಇತ್ತು ಅಂದರೆ ಸಿ ಇ ಟಿ ಅಲ್ಲೆಲ್ಲ ಡೈರೆಕ್ಟಾಗಿ ಈಕ್ವೇಷನ್ ಆಫ್ ಲೈನ್ ಬರಿತೀವಿ, ಗೊತ್ತಿರಬೇಕು. ಯಾವ ಥರ ಅಂತ ಹೇಳಿದಾಗ ನೋಡಿ, ಸ್ಲೋಪ್ ಈಗ 1/20 ಇದೆ, ಪಾಯಿಂಟ್ 7,0 ಇದೆ. ಡೈರೆಕ್ಟಾಗಿ ಈಕ್ವೇಷನ್ ಹೇಗೆ ಬರಿತೀವಿ ಅಂದರೆ ಯಾವಾಗಲೂ ನ್ಯೂಮರೇಟರಿಗೆ ಎಕ್ಸ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರಿಗೆ ವೈ ಮಲ್ಟಿಪ್ಲೈ ಮಾಡಬೇಕು, ಮತ್ತು ಸೈನ್ ಚೇಂಜ್ ಮಾಡಬೇಕು. ಅಂದರೆ ಇಲ್ಲಿ ಪ್ಲಸ್ ಇತ್ತು ಅಂದರೆ ಮೈನಸ್ ನೆನ್ಪಿಡ್ಕೋಬೇಕು. ನೋಡಿ, ಇಲ್ಲಿ ಎಕ್ಸ್ ಸೈನ್ ಚೇಂಜ್ ಮಾಡ್ತೀನಿ, ಮೈನಸ್ 20y is equal to ಈ ಪಾಯಿಂಟ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ, 7 minus 0 ಅಂದರೆ 7. ಇದು ಈಕ್ವೇಷನ್ ಆಫ್ ಲೈನ್. ಹೌದಾ? ನೋಡಿ, ಅದೇ ಬಂದಿದೆ, x minus 20y minus 7 equal to 0. ಡೈರೆಕ್ಟಾಗಿ ಬರಿಬೋದು. ಹೇಗೆ ಐಡಿಯಾ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಆಯ್ತಲ್ಲ? ಅಂದರೆ ಫಾರ್ ಎಕ್ಸಾಂಪಲು ಸ್ಲೋಪು 3/4 ಪಾಯಿಂಟ್ 1,1 ಇತ್ತು ಅಂದರೆ ಈಕ್ವೇಷನ್ ಡೈರೆಕ್ಟಾಗಿ ಏನು ಬರಿಬೋದು ಅಂದರೆ 3x minus 4y is equal to 1 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು, 3 minus 4 ಅಂದರೆ -1. ಇದು ಈಕ್ವೇಷನ್ ಆಫ್ ಲೈನ್ ಆಗಿರ್ತದೆ. ಹೌದಾ? ಅದು ನೋಡಿ, ಐಡಿಯಾನ ಸಿ ಇ ಟಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಅಷ್ಟೇ ಯೂಸ್ ಮಾಡ್ಕೋಬೇಕು. ಪಿ ಯು ಅಲ್ಲಿ ಕೇಳಿದ್ರು ಈಗ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಬರ್ಕೊಂಡು ಫಾರ್ಮುಲಾ ಯೂಸ್ ಮಾಡೇ ಸಿಂಪ್ಲಿಫೈ ಮಾಡಬೇಕು. ಆಯ್ತಲ್ಲ? ಡೈರೆಕ್ಟ್ ಬರೆಯೋಗಿಲ್ಲ ಅದು. ಆಯ್ತಲ್ಲ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 7. Find the points on the curve. Find the points on the curve. Y is equal to x cube minus 3x square minus 9x. X cube minus 3x square minus 9x plus 7 at which tangents are parallel to x-axis. At which tangents are parallel to x-axis. ನೋಡಿ, ಇಲ್ಲಿ ಮಾಡ್ಕೊತೀವಲ್ಲ, ಈ ಐಡಿಯಾ ಯೂಸ್ ಮಾಡಿಕೊಂಡು ನೆಕ್ಸ್ಟು ಎಷ್ಟೊಂದು ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ತೀವಿ. ಅದಕ್ಕೆ ನೋಡಿ, ಆ್ಯಕ್ಚುಲಿ ಗೀವನ್ ಏನೇನಿದೆ ಅಂತ ಗೊತ್ತಾಗಬೇಕು. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲಿ. ಹೌದಾ? ನೋಡಿ, ಗೀವನ್ ಏನೇನಿದೆ ಅಂದರೆ ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಕೊಡ್ಬೋದು, ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಕೊಡ್ಬೋದು. ಅಂದರೆ ಅಲ್ಲೆಲ್ಲ ಏನು ಕೊಡ್ತಾ ಇದ್ದಾರೆ ಅಂದರೆ ಸ್ಲೋಪ್ ಕೊಡ್ತಾ ಇದ್ದಾರೆ ಅಷ್ಟೇ. ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರು ಅಂದರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ 0 ತೊಗೊತೀವಿ. ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಇತ್ತು ಅಂದರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಇನ್ಫಿನಿಟಿ ಅಂತ ತೊಗೊತೀವಿ. ಹೌದಾ? ಅಥವಾ ಡೈರೆಕ್ಟಾಗಿ ಈ ಜಾಗದಲ್ಲಿ ಸ್ಲೋಪ್ ಕೊಡ್ಬೋದು, ಅಥವಾ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡೋ ಐಡಿಯಾಸ್ನ ಕೊಡ್ಬೋದು. ಅಂದರೆ ನಾವು ಫಸ್ಟ್ ಪೀಸಲ್ಲಿ ಎಷ್ಟೊಂದು ಐಡಿಯಾ ಕಲ್ತಿರ್ತೀವಲ್ಲ, ಅದರಲ್ಲಿ ಏನು ಬೇಕಾದ್ರೂ ಕೊಡ್ಬೋದು. ಅಂದರೆ ಈಗ ಟ್ಯಾಂಜೆಂಟ್ಸ್ ಮೇಕ್ಸ್ ಆ್ಯನ್ ಆ್ಯಂಗಲ್ 60 ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟರು ಅಂದರೆ ಸ್ಲೋಪ್ ಇಸ್ ಈಕ್ವಲ್ ಟು tan 60 ಈ ಥರ ಬರ್ಕೊಂಡ್ಬಿಡ್ತೀವಿ. ಹೌದಾ? ಅದರಲ್ಲಿ ಇನ್ಕ್ಲಿನೇಷನ್ ಕೊಟ್ಟರು ಅಂದರೆ ಸ್ಲೋಪ್ ಕಂಡುಹಿಡಿಬೋದು. ಅದು ಟ್ಯಾಂಜೆಂಟ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂತ ಹೇಳಿದ್ರು ಅಂದರೆ ಅಲ್ಲಿ 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸ್ಲೋಪ್ ಕಂಡುಹಿಡಿಬೋದು. ಹೌದಾ? ಒಟ್ಟು ಸ್ಲೋಪ್ ಕಂಡುಹಿಡಿಯೋಕೆ ಇಲ್ಲಿ ಏನಾದ್ರು ಒಂದು ಐಡಿಯಾ ಕೊಟ್ಟಿರ್ತಾರೆ. ಅಂದರೆ ಸ್ಲೋಪ್ ಪ್ಲಸ್ ಕರ್ವ್ ಕೊಟ್ಟಿದ್ದು ಅಂದರೆ ಈಕ್ವೇಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಅಷ್ಟೇ. ಹೌದಲ್ಲ? ಅದಕ್ಕೆ ಈ ಐಡಿಯಾ ಗೊತ್ತಾಗಬೇಕು ನಮಗೆ. ನೋಡಿ, ಗಿವನ್ tangent is parallel to x-axis. That implies slope of tangent is equal to m, that is equal to c. ಹೌದಾ? ನೋಡಿ, ಆಗುತ್ತೆ
ಪಾಯಿಂಟ್ನ ಜನರಲ್ ಆಗಿ ಎಕ್ಸ್ ಕಾಮ ವೈ ಅಂತ ತೊಗೊಂಬಿಟ್ಟೆ ಅಂದರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದರೆ ಏನು ಬರೀಬೋದು ಅಂದರೆ dy by dx at x comma y equal to 0 ಬರೀಬೋದಲ್ಲ, ವೇರ್ x comma y is any point on the curve. ಹೌದಾ, ಈ ಪಾಯಿಂಟ್ನ ಕಂಡುಹಿಡ್ಕೋಬೇಕು ನೋಡಿ. ಈ ಪಾಯಿಂಟ್ ಕಂಡುಹಿಡ್ಕೊಂಡ್ಮೇಲೆ ಸ್ಲೋಪ್ ಗೊತ್ತಿದೆ, ಪಾಯಿಂಟ್ ಗೊತ್ತಿದೆ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಬಿಟ್ರೆ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಬರುತ್ತೆ. ಹೌದಾ, ಇದು ನೋಡಿ ಯಾವ ಥರ ಬರೀಬೇಕು ಅಂತ ಗೊತ್ತಾಗಬೇಕು. ಫಸ್ಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಬರ್ಕೊಳ್ಳಿ. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದರೆ dy by dx ಅಂತ ಬರ್ಕೊಂಬಿಡಿ. ಇಲ್ಲಿ x1 y1 ತೊಗೊಂಡ್ರಿ ಅಂದರೆ ಮತ್ತೆ ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈಸಿ ಆಗಬೇಕು ಅಂದರೆ x, y ಅನ್ಕೊಂಬಿಟ್ರೆ ಆಯಿತು. ಆಯ್ತಲ್ಲ, ಇದು ನೋಡಿ ಗಿವನ್ ಕರ್ವ್, ಗಿವನ್ y is equal to x cube minus 3x square minus 9x plus 7. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ವಿ ಅಂದರೆ dy by dx is equal to 3x square minus 6x minus 9. ಹೌದಾ, ಇಷ್ಟು ಬರುತ್ತಲ್ಲ, 3x square 3 to the 6, ಅದಕ್ಕೆ minus 6x minus 9 into 1 ಅಂದರೆ 9. ಹೌದಾ, ನೋಡಿ dy by dx ಅಂದರೆ 0 ಇದಲ್ಲ, ಹಾಗಾದ್ರೆ ಇಲ್ಲಿ 0 ಬರ್ಕೊಂಡ್ಬಿಡ್ತೀವಿ. 0 is equal to 3x square minus 6x minus 9. ಹೌದಾ, ಇದನ್ನು ಡಿವೈಡಿಂಗ್ ಬೈ 3 ಮಾಡ್ಕೊಂಡ್ವಿ ಅಂದರೆ x square minus 2x minus 3 is equal to 0. ಹೌದಾ, ಮಲ್ಟಿಪ್ಲೈ ಮಾಡಿದಾಗ 3 ಬರಬೇಕು, ಸಪ್ರಾಕ್ಟ್ ಮಾಡಿದಾಗ minus 2 ಬರಬೇಕು. ಹೌದಾ, ಹಾಗಾದ್ರೆ x ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದಾಗ 3, ಸಪ್ರಾಕ್ಟ್ ಮಾಡಿದಾಗ minus 2 ಅಂದರೆ x ಸ್ಕ್ವೇರ್. 3 1 ತಗೋಬೋದಲ್ಲ, minus 3x plus x minus 3 equal to 0. x ಕಾಮನ್ ಫ್ಯಾಕ್ಟರು, x minus 3 plus 1 ಕಾಮನ್ ಫ್ಯಾಕ್ಟರು, x minus 3 is equal to 0. x minus 3ನೇ ಕಾಮನ್ ಫ್ಯಾಕ್ಟರು ಇಂಟು x plus 1 is equal to 0. That implies x is equal to 3 or x is equal to minus 1. ಹೌದಾ, 2 ಪಾಯಿಂಟ್ ಬರ್ತಾ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ವೈನೂ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. y is equal to x cube minus 3x square minus 9x plus 7. If x equal to 3 ತಗೊಂಡೆ ಅಂದರೆ that implies y is equal to 3 cube ಅಂದರೆ 27 minus 3 into 3 square ಅಂದರೆ 9 minus 9 into 3 plus 7. ಹೌದಾ, ಅಂದರೆ ಎಷ್ಟು ಬರ್ಬೋದು, y is equal to 27 minus 27 minus 27 plus 7. ಇದು ಕ್ಯಾನ್ಸಲ್ ಆಗ್ಬಿಟ್ಟು minus 20 ಬರುತ್ತೆ. ಹೌದಾ, ಹಾಗಾದ್ರೆ ನಾವು ಇಫ್ x is equal to minus 1 ತೊಗೊಂಡೆ ಅಂದರೆ, ಯಾಕಂದರೆ 3 or minus 1 ಬಂದಿದಲ್ಲ, x equal to minus 1 ತೊಗೊಂಡೆ ಅಂದರೆ minus 1 whole cube minus 3 into minus 1 whole square minus 9 into minus 1 plus 7 ಅಂದರೆ minus 1 whole cube ಅಂದರೆ minus 1, 1 into minus 3 ಅಂದರೆ minus 3, minus of minus 1 plus 9 plus 7, minus 4 plus 9 ಅಂದರೆ 5, 5 plus 7 ಅಂದರೆ 12 ಬರ್ತದೆ. ಹೌದಾ, therefore points on the curve are ಒಂದು 3, minus 20 and minus 1, 12. ಹೌದಾ, ಇದು ನೋಡಿ 2 ಈಕ್ವೇಷನ್ ಬರುತ್ತೆ. ಕೇಸ್ 1 ಅಲ್ಲಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಥ್ರೂ ಒಂದು ಪಾಯಿಂಟ್ ತೊಗೊಂತೀನಿ. 3, minus 20 is formula y minus y1 is equal to m into x minus x1. That implies y minus y1, y minus of minus ಅಂದರೆ y plus 20 is equal to m ಅಂದರೆ 0 ಅಲ್ಲ, ಸ್ಲೋಪ್ 0 into x minus 3 ಅಂದರೆ ಆನ್ಸರು y plus 20 is equal to 0 ಬರುತ್ತೆ. ಹೌದಾ, ನೆಕ್ಸ್ಟ್ ಕೇಸ್ 2, ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಟ್ ಅಥವಾ ಥ್ರೂ ಪಾಯಿಂಟ್ ಏನಿರೋದು minus 1, 12 is formula same, y minus y1 is equal to m into x minus x1. That implies y minus 12 is equal to 0 into
x minus of minus and plus 1. That implies y minus 12 is equal to 0. ಇಷ್ಟವಾದಸ್ತ ನೋಡಿ, ಇಲ್ಲಿ ಏನೇನು ಐಡಿಯಾ ಗೊತ್ತಾಗಬೇಕು ಅಂದರೆ, ಯಾಕಂದರೆ ಇದೇ ಐಡಿಯಾನ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲೆಲ್ಲ ಯೂಸ್ ಮಾಡ್ತಾ ಹೋಗೋದು. ಐಡಿಯಾ ಮಾತ್ರ ಸೇಮ್. ಏನು ಕೊಟ್ಟಿರ್ತಾರೆ ನೋಡಿ, ಕರ್ವ್ ಪ್ಲಸ್ ಸ್ಲೋಪ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಕರ್ವ್ ಪ್ಲಸ್ ಸ್ಲೋಪ್, ಹೌದಾ? ಕೊಟ್ಟಿದ್ರು ಅಂದರೆ ಯಾವಾಗಲೂ ಸ್ಲೋಪ್ನ ನಾವೇನು ತೊಗೋಬೇಕು, dy ಬೈ ಡಿ ಎಕ್ಸ್. ಡಿಫ್ರೆನ್ಷಿಯೇಟ್ ಮಾಡೋದು, dy ಬೈ ಡಿ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು, ಅವಾಗ ಯಾವ್ದಾದ್ರು ಒಂದು ಬಂದುಬಿಡುತ್ತೆ, ಎಕ್ಸ್ ಅಥವಾ ವೈ ಬಂದಿರುತ್ತೆ, ಹೌದಾ? ಆ ಎಕ್ಸ್ ಅಥವಾ ವೈನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇನ್ನೊಂದು ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಿ ಅಂದರೆ ಪಾಯಿಂಟ್ ಬರುತ್ತೆ. ಪಾಯಿಂಟ್ ಗೊತ್ತಿದೆ ಮತ್ತು ಸ್ಲೋಪ್ ಗೊತ್ತಿದೆ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಬಿಟ್ರೆ ಈಕ್ವೇಷನ್ ಬಂದ್ಬಿಡುತ್ತೆ ಅಷ್ಟೇ. ಆ ಥರ ಇಲ್ಲಿ ಅದಕ್ಕೆ ಇಲ್ಲಿ ಏನೇ ಟ್ವಿಸ್ಟ್ ಮಾಡಿದ್ರು ಏನು ಟ್ವಿಸ್ಟ್ ಮಾಡ್ತಾರೆ ಅಂದ್ರೆ, ಈ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡೋ ಪಾರ್ಟಲ್ಲಿ ಮಾತ್ರ ಟ್ವಿಸ್ಟ್ ಮಾಡ್ತಾರೆ. ಅಂದರೆ ಇಲ್ಲಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರು, ಅದಕ್ಕೆ ಸ್ಲೋಪ್ನ ಏನು ತೊಗೊಂಡ್ವಿ ನಾವು, 0 ತೊಗೊಂಡ್ವಿ, ಹೌದಾ? ಇಲ್ಲಿ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ ಸ್ಲೋಪ್ನ ಇನ್ಫಿನಿಟಿ ತೊಗೊಂಡು ಸಿಂಪ್ಲಿಫೈ ಮಾಡ್ತಿದ್ವಿ, ಹೌದಾ? ಅಲ್ಲ ಪ್ಯಾರಲಲ್ ಟು ಸಮ್ ಲೈನ್ ಕೊಡ್ಬೋದು. ಪ್ಯಾರಲಲ್ ಇತ್ತು ಅಂದರೆ ಸ್ಲೋಪ್ಸ್ ಆರ್ ಸೇಮ್ ಅಂತ ಮತ್ತೆ ಸ್ಲೋಪ್ ಬರ್ಕೊಂಡು ಮತ್ತೆ ಸಿಂಪ್ಲಿಫೈ ಮಾಡ್ತೀವಿ ಅಷ್ಟೇ, ಹೌದಾ? ಅಂದರೆ ಈ ಪಾರ್ಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಎಷ್ಟೊಂದು ಪ್ರಾಬ್ಲಮ್ ಸೇಮ್ ಆಗುತ್ತೆ. ನಮಗೆ ಈ ಪಾರ್ಟ್ ಬರ್ಕೊಳ್ಳೋದೊಂದು ನೋಡ್ಕೋಬೇಕಷ್ಟೆ. ಸ್ಲೋಪ್ ಯಾವ ಥರ ಬರಿತೀವಿ ಅಂತ ಗೊತ್ತಾಯ್ತು ಅಂದರೆ ನೆಕ್ಸ್ಟ್ ಪಾರ್ಟನ್ನು ನಾವು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8. ಎಕ್ಸಾಮಿಗೆ ಕೇಳಿದ್ದಾರೆ, ಐಡಿಯಾ ಎಲ್ಲ ಸೇಮ್. ಪ್ರಾಬ್ಲಮ್ ನಂಬರ್ 8. Find the points on the curve x square by 4 plus y square by 25. X square by 4 plus y square by 25 is equal to 1. At which tangents are parallel to y axis. At which tangents are parallel to y axis. At which tangents are parallel to y axis. ಈಸಿ ಇದೆ. ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ ಸ್ಲೋಪ್ ಏನು ತೊಗೋಬೇಕು ನಾವು ಇಲ್ಲಿ, ಇನ್ಫಿನಿಟಿ ತೊಗೊಂಡ್ಬಿಡ್ಬೇಕು, ಹೌದಾ? ಹಾಗಾದ್ರೆ ಇಲ್ಲಿ ಏನು ತೊಗೊತೀವಿ, ಗಿವನ್ ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಟು ವೈ ಆಕ್ಸಿಸ್. ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ is equal to m, that is equal to infinity. Infinity ಅಂದರೆ ಕ್ಯಾಲ್ಕುಲೇಷನಲ್ಲಿ 1/0 ಅಂದ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ. ಅಂದರೆ ದಟ್ ಇಂಪ್ಲೈಸ್ dy by dx at x comma y is equal to 1/0, where x comma y is a point on the curve, ಹೌದಾ? ನೆಕ್ಸ್ಟ್ ಈಗ ಲೆಟ್ ಅಥವಾ ನಾವು ಗಿವನ್ ಏನಿರೋದು, ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಬೈ 25 ಈಕ್ವಲ್ ಟು 1. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ವಿ ಅಂದರೆ 1/4 ಕಾನ್ಸ್ಟೆಂಟ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯನ್ 2x, 1/25 ಕಾನ್ಸ್ಟೆಂಟ್ ವೈ ಸ್ಕ್ವೇರ್ ಡಿಫ್ರೆನ್ಷಿಯನ್ 2y ಇಂಟು dy ಬೈ dx ಇಸ್ ಈಕ್ವಲ್ ಟು 1 ಇನ್ ಡಿಫ್ರೆನ್ಷಿಯನ್ 0, ಹೌದಾ? ಹಾಗಾದರೆ 2y by 25 into dy by dx is equal to minus 2x by 4. 2 ones are 2 2s. Cross multiply ಮಾಡಿದ್ವಿ ಅಂದರೆ dy by dx is equal to minus 25x by 25 into x by 2 2s are 4y, ಹೌದಾ? dy by dx ಅಂದರೆ 1/0 ಕೊಟ್ಟಿದ್ದಾರೆ ತಾನೆ, ಅದರಲ್ಲಿ 1/0 ಬರೀಬೇಕು. ದಟ್ ಈಸ್ ಈಕ್ವಲ್ ಟು 1/0. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರುತ್ತೆ, 0 is equal to 4y, that implies y equal to 0 ಬರುತ್ತೆ, ಹೌದಾ? ನೋಡಿ, y equal to 0 ಬಂತು ಅಂದರೆ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. yಗೆ 0 ಬರ್ಕೊಂಡ್ಬಿಟ್ರೆ ಪಾಯಿಂಟ್ ಬಂದ್ಬಿಡುತ್ತೆ. ನೋಡಿ, ನಾವು x square by 4 plus y square by 25 equal to 1, ಹೌದಾ? And if y equal to 0 ತೊಗೊಂಡ್ವಿ, that implies x square by 4 plus 0 by 25 equal to 1. x square by 4 is equal to 1, ಅಥವಾ x square is equal to 4. That implies x is equal to plus or minus 2. Therefore, points
ಆನ್ ದ ಕರ್ವ್ ಆರ್ ನೋಡಿ ಎರಡು ಬರುತ್ತೆ, ಒಂದು +2, 0 ಆ್ಯಂಡ್ -2, 0 ಹೌದಾ. ನೋಡಿ ಈ ಪ್ರಾಬ್ಲಮ್ ಎಕ್ಸಾಮ್ 3 ಮಾರ್ಕ್ಸಿಗೆ ಕೇಳಿದಾರೆ, ಈಸಿಯಾಗಿ ಮಾಡ್ಬೋದು ಹೌದಾ. ಇಂಪಾರ್ಟೆಂಟ್ ಸ್ಲೋಪ್ ಬರ್ಕೊಳ್ಳೋದು, ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು ಹೌದಾ. ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಐಡಿಯಾನ ಗೊತ್ತಿರಲಿ. ಸೇಮ್ ಪ್ರಾಬ್ಲಮ್ ಏನಾದ್ರು ಕಾಂಪಿಟೇಟಿವ್ ಕೊಟ್ಟರು ಅಂದರೆ ಡೈರೆಕ್ಟಾಗಿ ಬರೀಬೋದು ನೋಡಿ, ವಿತೌಟ್ ಸಿಂಪ್ಲಿಫಿಕೇಶನ್. ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಪ್ಯಾರಲಲ್ ಟು ವೈ ಆಕ್ಸಿಸ್ ಕೊಟ್ಟಿದ್ರು ಅಂದರೆ ಫಸ್ಟ್ ಪಿ ಯು ಸಿ ಐಡಿಯಾ ಗೊತ್ತಿರಬೇಕು ನೋಡಿ. ಫಸ್ಟ್ ಪಿ ಯು ಸಿಯಲ್ಲಿ ಇದೇನು ನಮಗಿದು ಎಲಿಪ್ಸ್ ತಾನೇ ಇದು ಹೌದಾ. ಮತ್ತು ಎಲಿಪ್ಸಲ್ಲಿ ಎ ಇರೋ ಜಾಗದಲ್ಲಿ 2 ಇದೆ, ಬಿ ಇರೋ ಜಾಗದಲ್ಲಿ 5 ಇದೆ, ಅಂದರೆ ಈ ಥರ ಇದೆ ಹೌದಾ. ಯಾಕಂದರೆ A² ಇರೋ ಜಾಗದಲ್ಲಿ 4 ಇದೆ ಅಂದರೆ A is 2, B² ಇರೋ ಜಾಗದಲ್ಲಿ 25 ಇದೆ ಅಂದರೆ B is 5 ಹೌದಾ. ಹಾಗಾದ್ರೆ ಈ ಪಾಯಿಂಟ್ಸ್ನ ಏನೇನು ಬರೀಬೋದು ನಾವು, ಈ 2, 0, 0, 5, -2, 0, 0, -5 ಹೌದಾ. ನಮಗೆ ಅಲ್ಲಿ ಏನು ಹೇಳಿರೋದು ಅಂದರೆ ಅಲ್ಲಿ ಸ್ಲೋಪ್ ಈಸ್ ಇನ್ಫಿನಿಟಿ, ಅದು ಪ್ಯಾರಲಲ್ ಟು ವೈ ಆಕ್ಸಿಸ್ ಟ್ಯಾಂಜೆಂಟ್ ಬರೀಬೇಕು ಹೌದಾ. ಇದು ವೈ ಆಕ್ಸಿಸ್, ವೈ ಆಕ್ಸಿಸಿಗೆ ಪ್ಯಾರಲಲ್ ಆಗಿ ಟ್ಯಾಂಜೆಂಟ್ ಬರಿತೀನಿ ಅಂದರೆ ಒಂದು ಟ್ಯಾಂಜೆಂಟ್ ಇಲ್ಲಿ ಬರುತ್ತೆ, ಇನ್ನೊಂದು ಟ್ಯಾಂಜೆಂಟ್ ಇಲ್ಲಿ ಬರುತ್ತೆ. ಎರಡದು ಪಾಯಿಂಟ್ ಏನಾಗಿರುತ್ತೆ, 1, 2, 0 ಇನ್ನೊಂದು -2, 0 ಅದೇ ಬಂದಿರುತ್ತೆ ಹೌದಾ. ಈಗ ನಾವು ಏನಾದ್ರು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಕೇಳಿದ್ರು ಅಂದರೆ ಒಂದು ಇಲ್ಲಿ ಬರುತ್ತೆ, ಇನ್ನೊಂದು ಇಲ್ಲಿ ಹೌದಾ. ಆ ಪಾಯಿಂಟ್ ಏನಾಗುತ್ತೆ 0, 5 ಮತ್ತು 0, -5 ಹೌದಾ. ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ಬೋದು ಇಲ್ಲಿ. ಅದೇ ಎಲಿಪ್ಸು, ಹೈಪರ್ಬೋಲಾ, ಪ್ಯಾರಾಬೋಲಾ ಈ ಥರ ಏನಾರು ಇತ್ತು ಅಂದರೆ ಡಯಾಗ್ರಾಮ್ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ ಆಯ್ತಲ್ಲ. ಅದಕ್ಕೆ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಈ ಥರ ಐಡಿಯಾಸ್ನ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ಕೊಂಡು ಬರೀಬೋದು ಡೈರೆಕ್ಟಾಗಿ. ಪಿ ಯು ಅಲ್ಲಿ ಮಾತ್ರ ನಾವು ಡಿಫ್ರೆನ್ಷಿಯೇಷನ್ ಮಾಡಿಕೊಂಡೆ ಸಿಂಪ್ಲಿಫೈ ಮಾಡಬೇಕು ಆಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 9 ಹೋಮ್ ವರ್ಕ್ ತೊಗೊಂಡಿರೋದು, ಸೇಮ್ ಐಡಿಯಾ ಯೂಸ್ ಮಾಡೋವಂಥದ್ದು. ಪ್ರಾಬ್ಲಮ್ ನಂಬರ್ 9 ನೋಡಿ, ಅದರಲ್ಲಿ ಎರಡಿದೆ ಅಷ್ಟೇ. ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ x² by 9 + y² by 16, x² by 9 + y² by 16 is equal to 1, at which tangents are first one parallel to x-axis, second one parallel to y-axis. ನೋಡಿ, 8th ಪ್ರಾಬ್ಲಮಲ್ಲಿ ಪ್ಯಾರಲಲ್ ಟು y-axis ಮಾಡಿದ್ವಿ, ಅದೇ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. 7th ಪ್ರಾಬ್ಲಮಲ್ಲಿ ಪ್ಯಾರಲಲ್ ಟು x-axis ಮಾಡಿದ್ವಿ ಹೌದಾ. ಅವೆರಡು ಕಂಬೈನ್ ಮಾಡ್ಕೊಂಡಿದ್ದೆ ಅಷ್ಟೇ, ಇಲ್ಲಿ ಈಸಿಯಾಗಿ ಮಾಡ್ಬೋದು. ಮತ್ತು ಇದು ಏನು ನಮಗಿದು ಎಲಿಪ್ಸ್ ತಾನೆ ಹೌದಾ. ಎಲಿಪ್ಸ್ ಇತ್ತು ಅಂದ್ರೂ ಒಂದು ಐಡಿಯಾ ಹೇಳಿದ್ವಿ, ಡಯಾಗ್ರಾಮ್ ಬರ್ಕೊಂಡ ತಕ್ಷಣ ಡೈರೆಕ್ಟಾಗಿ ಬರುತ್ತೆ ಅಂದರೆ ನೋಡಿ, ಬೇಕಾದ್ರೆ ಡೈರೆಕ್ಟಾಗಿ ಬರೀಬೋದು. ಡಯಾಗ್ರಾಮ್ ಬರ್ಕೊತಾ ಇದ್ದೀನಿ. ಎಲಿಪ್ಸ್ ಇಲ್ಲಿ ಎ ಇರೋ ಜಾಗದಲ್ಲಿ 3 ಇದೆ, ಬಿ ಇರೋ ಜಾಗದಲ್ಲಿ 4 ಇದೆ ಹೌದಾ. ಅಂದರೆ ಬಿ ಈಸ್ ಗ್ರೇಟರ್ ದೆನ್ ಎ ಅಲ್ಲ, ಈ ಥರ ಬರುತ್ತೆ ಎಲಿಪ್ಸು. 3 ಇದೆ ಅಂದರೆ ಈ ಪಾಯಿಂಟ್ ಏನಾಗುತ್ತೆ 3, 0, -3, 0, ಇದು 0, 4, ಇದು 0, -4 ಹೌದಾ. ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರು ಅಂದರೆ ಇದು ಹೌದಾ. ಹಾಗಾದ್ರೆ ಇಲ್ಲಿ ಪಾಯಿಂಟ್ಸ್ ಏನೇನು ಬರುತ್ತೆ ಅಂದರೆ ಒಂದು 0, 4 ಆ್ಯಂಡ್ 0, -4 ಬರುತ್ತೆ. ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರು ಅಂದರೆ ಇದು. ಇದಕ್ಕೇನೇನು ಬರುತ್ತೆ ಅಂದರೆ 3, 0 ಆ್ಯಂಡ್ -3, 0 ಹೌದಾ. ನೋಡಿ, ಈ ಐಡಿಯಾನ ಯಾವಾಗಲೂ ನಾವು ಏನಂತ ಹೇಳಿರೋದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಮಾಡಬೇಕು ಹೌದಾ. ಡಯಾಗ್ರಾಮ್ ಬರ್ಕೊಂಡು ಮಾಡೋದು. ಇಲ್ಲಿ ಮಾತ್ರ ನಾವೇನು ಬರೀಬೇಕು ಅಂದರೆ, ಈಗ ಫಸ್ಟಿಗೆ ಗಿವನ್ ಟ್ಯಾಂಜೆಂಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು 0 ಹೌದಾ, ಅದು ಬರ್ಕೊತೀವಿ. ನೆಕ್ಸ್ಟ್ dy/dx at x, y is equal to 0 where x, y is a point on the curve. ನೆಕ್ಸ್ಟ್ ಕರ್ವ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, dy/dx 0 ಬರೀಬೇಕು ಹೌದಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು, ಯಾಕಂದ್ರೆ ಎಕ್ಸಾಮಿಗೆ 3 ಮಾರ್ಕ್ಸ್ ಕೇಳ್ತಾರೆ. ಬರೀ ಡಯಾಗ್ರಾಮ್ ಬರ್ಕೊಂಡು ಈ ಥರ ಬರೋದು 3 ಮಾರ್ಕ್ಸ್ ಕೊಡಲ್ಲ ಅಲ್ಲಿ ಆಯ್ತಲ್ಲ ಇಲ್ಲಿ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಮಾತ್ರ ಈ ಐಡಿಯಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನಮಗೆ ಥಿಯರಿ ಎಕ್ಸಾಮ್ಸಿಗೆಲ್ಲ ಈಗ ಮಾಡಿದ್ವಲ್ಲ ಪ್ರೀವಿಯಸ್ ಪ್ರಾಬ್ಲಮು, ಅದೇ ಥರನೇ ಬರೀಬೇಕು ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. Find the points on the curve
find the points on the curve where the tangent are parallel to x-axis, where the tangent are parallel to x-axis. Given equation of the curve is x square plus y square minus 2x, x square plus y square minus 2x minus 3 is equal to 0. Minus 3 is equal to 0. What is it? First time or content given tangents are parallel to x-axis. That implies slope of tangent is equal to m, that is equal to 0. And that named by 3. dy by dx at x comma y equal to 0, where x comma y is a point on the curve. Next here, now x square plus y square minus 2x minus 3 equal to 0. dy by dx can be in the differentiate with respect to x. That implies x square differentiation 2x plus implicit function y square and differentiation 2y into dy by dx minus 2 minus 0 equal to 0. 2y into dy by dx is equal to minus 2 ikkada bantone plus 2, 2x ikkada bantone minus 2x. dy by dx is equal to 2 minus 2x by 2y. 2 ಕಾಮನ್ ತಗೊಂಬಿಟ್ಟು ಕ್ಯಾನ್ಸಲ್ ಮಾಡ್ಬೋದು. ಹಾಗಾದರೆ dy by dx ಏನು ಬರುತ್ತೆ? 2 ಕಾಮನ್ ಫ್ಯಾಕ್ಟರ್ ಇಲ್ಲ, 2 ಕಾಮನ್ ಫ್ಯಾಕ್ಟರ್ 2 ಕ್ಯಾನ್ಸಲ್ ಆಗಿ 1 ಮೈನಸ್ ಎಕ್ಸ್ ಬೈ ವೈ. ಹೌದಾ? ಇಲ್ಲಿ dy by dx ಅನ್ನು 0 ಬರ್ಕೊಂಡಿದ್ದು ತಾನೆ, ಇಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ 1 ಮೈನಸ್ ಎಕ್ಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 1 ಬಂತು. ಹೌದಾ? ಎಕ್ಸ್ ಈಕ್ವಲ್ ಟು 1 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಕೊಟ್ಟಿರೋ ಕರ್ವ್ಗೆ ವೈ ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡಿ, ನಾವು x square plus y square minus 2x minus 3 equal to 0. If x equal to 1 and 1 square plus y square minus 2 into 1 minus 3 is equal to 0. Simplify ಮಾಡಿದ್ರೆ 1 plus y square minus 2 minus 3 equal to 0. That implies y square 1 minus 2 ಅಂದರೆ minus 1 minus 3 ಅಂದರೆ minus 4 equal to 0. That implies y square equal to 4 ಅಥವಾ y is equal to plus or minus 2 ಬರುತ್ತೆ. ಹೌದಾ? ಪಾಯಿಂಟ್ಸ್ ಬರೀಬೋದಲ್ಲ. therefore points on the curve are one value, x is 1. Therefore 1 comma 2 and 1 comma minus 2 ಬರುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 11, ಐಡಿಯಾ ಸೇಮ್. Find the point at which the tangent to the curve, find the point at which the tangent to the curve y is equal to root of 4x minus 3, y is equal to root of 4x minus 3 minus 1 has its slope 2 by 3, has its slope 2 by 3. ನೋಡ್ಕೊಳ್ಳಿ, ಇಲ್ಲೆಲ್ಲ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಪ್ಯಾರಲಲ್ ಟು ವೈ ಆಕ್ಸಿಸ್ ಅಂತ ಕೊಡ್ತಾ ಇದ್ರು. ಐಡಿಯಾ ಯೂಸ್ ಮಾಡ್ಕೊಂಡು ಸ್ಲೋಪ್ ಬರಿತಾ ಇದ್ವಿ. ಇಲ್ಲಿ ಡೈರೆಕ್ಟಾಗಿ ಸ್ಲೋಪ್ ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರ್ಕೋಬೇಕು? ಗಿವನ್ slope of a tangent
is equal to m, that is equal to 2 by 3. Now that implies dy by dx at x comma y is equal to 2 by 3, where x comma y is a point on the curve. Next differentiate ಮಾಡಬೇಕಲ್ಲ. Now y is equal to square root of 4x minus 3 minus 1. ಇದನ್ನು differentiate with respect to x ಮಾಡ್ತಾ ಇದ್ವಿ. That implies dy by dx is equal to 1 by 2 root of 4x minus 3. But 4x minus 3 is the differentiation 4 minus 1 in differentiation 0 ಅಲ್ಲ. ಕೇರ್ಫುಲ್ ಆಗಿ ಚೈನ್ ರೂಲ್ ಯೂಸ್ ಮಾಡಬೇಕು. ಅಂದರೆ ಇದು 2 1s are 2 2s are, but 2 divided by root of 4x minus 3. That implies dy by dx value ಏನು ಕೊಟ್ಟಿರೋದು 2 by 3 ಅಲ್ಲ. 2 by 3 is equal to 2 divided by root of 4x minus 3. 2 2 ಕ್ಯಾನ್ಸಲ್, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ರೂಟ್ ಆಫ್ 4x minus 3 is equal to 3. ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಅವಾಗ ಏನು ಬರುತ್ತೆ, 4x minus 3 is equal to 3 ಸ್ಕ್ವೇರ್ ವ್ಯಾಲ್ಯೂ 9 minus 3 ಈ ಕಡೆ ಬಂತು ಅಂದರೆ 4x is equal to 9 plus 3 ಅಂದರೆ 12. x is equal to 12 by 4. 12 by 4 ಅಂದರೆ 3 ಬರುತ್ತೆ. ಹೌದಾ? ನೋಡಿ, ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಹೌದಾ? ನಾವು y is equal to root of 4x minus 3 minus 1. ಹೌದಾ? if x equal to 3 ತೊಗೊಂಡೆ ಅಂದರೆ y is equal to root of 4 into 3 ಅಂದರೆ 12 minus 3 minus 1 root of 9 minus 1. root 9 ವ್ಯಾಲ್ಯೂ 3 ಅಲ್ಲ. y is equal to 3 minus 1 ಅಥವಾ y is equal to 2 ಆಯ್ತಲ್ಲ. y equal to 2 ಬರುತ್ತೆ ಅಷ್ಟೇ. ಮತ್ತು ನೋಡಿ, ಇಲ್ಲಿ ಪ್ಲಸ್ ಆರ್ ಮೈನಸ್ 3 ಬರೋದು ತಪ್ಪಿದು. ಇಲ್ಲಿ ಬರೀ 3 ಅಷ್ಟೇ ತೊಗೋಬೇಕು. ಆಯ್ತಲ್ಲ, ಯಾಕಂದರೆ ರೂಟ್ ಆಫ್ ಪಾಸಿಟಿವ್ ನಂಬರ್ ಇಸ್ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ಪ್ಲಸ್ 3 ಅಷ್ಟೇ ತೊಗೋಬೇಕು. therefore point on the curve is x value is 3 and y value is 2. 3, 2 ಬರ್ತದೆ. ಹೌದಾ? ಆಯ್ತಲ್ಲ, ಈಸಿ ಇದೆ ನೋಡಿ. ಐಡಿಯಾ ಎಲ್ಲ ಸೇಮ್ ಯೂಸ್ ಮಾಡ್ತಾ ಇದ್ದೀವಿ, ಗೊತ್ತಾಗಬೇಕು. ಸ್ಲೋಪ್ನ ಬರ್ಕೊಳ್ಳೋದು, ಸ್ಲೋಪ್ನ ಡಿ ವೈ ಬೈ ಡಿ ಎಕ್ಸ್ ಅಂತ ಬರೆಯೋದು, ಡಿಫ್ರೆನ್ಷಿಯೇಟ್ ಮಾಡೋದು, ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು, ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು ಅಷ್ಟೇ. ಹೌದಾ? ಏನಾದ್ರು ಇದರೊಳಗೆ ಇನ್ನು ಏನು ಕೇಳ್ಬೋದು ಅಂದರೆ, ಆ್ಯಂಡ್ ಆಲ್ಸೋ ಫೈಂಡ್ ದ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಂತ ಹೇಳ್ಬೋದು. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ಏನು ಗೊತ್ತಿದೆ, ಪಾಯಿಂಟ್ ಇದೆ, ಸ್ಲೋಪ್ ಇದೆ. ಹೌದಾ? ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಬರೋದು ಅಷ್ಟೇ. ಆಯ್ತಲ್ಲ, ಈಗ ಐಡಿಯಾ ಗೊತ್ತಾಗಬೇಕಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ y equal to x cube. Find the points on the curve y equal to x cube at which the slope of tangent is equal to the y coordinate of the point. Slope of tangent is equal to the y coordinate of the point. ನೋಡಿ, ಇಲ್ಲಿ ಏನು ತಗೊಂತೀವಿ, given slope of tangent at x comma y is equal to y ಬರೀಬೋದಲ್ಲ. ಯಾಕಂದ್ರೆ y ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಅಂತ ಹೇಳಿದ್ರಲ್ಲ, y ಕೋಆರ್ಡಿನೇಟ್ನ ವೈನೇ ತೊಗೊಂಡಿದ್ದು ತಾನೆ, ಹೇಗೆ y ಅಂತ ತೊಗೊಂಡಿದ್ವಿ. ಹಾಗೆ ನೋಡಿ, ದಟ್ ಇಂಪ್ಲೈಸ್ dy by dx at x comma y is equal to y. ಅಲ್ಲಿ ಸೇಮ್ ಬರೆಯೋದು, where x comma y is a
ಪಾಯಿಂಟ್ ಆನ್ ದ ಕರ್ವ್. ಇದನ್ನ 1 ಅನ್ಕೊಂಡಿರ್ತೀನಿ. ನೆಕ್ಸ್ಟ್ ನೋಡಿ, ನಾವು y is equal to x cube. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ dy by dx is equal to x cube ಅಂತ ಹೇಳಿದ್ರೆ 3x². ಹೌದಾ? dy by dx ಅಂದರೆ y ಕೊಟ್ಟಿದ್ದಾರಲ್ಲ, y is equal to 3x². ಎಷ್ಟು ಬಂತಲ್ಲ ನೋಡಿ. ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲಿ, ಈಸಿಯಾಗಿ ಮಾಡ್ಬೋದು ನೋಡಿ. ಇವೆರಡು ಈಕ್ವೇಷನ್ನ ಯೂಸ್ ಮಾಡ್ಕೊಂಬಿಟ್ಟು ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಅಂದರೆ ಈಗ y ಈಕ್ವಲ್ ಟು ಏನು ಗೊತ್ತಿರೋದು, ಎಕ್ಸ್ ಕ್ಯೂಬ್ ತಾನೇ ಇದು. ಹೌದಾ? ಹಾಗೆ ವೈನ ತೆಗೆದ್ಬಿಟ್ಟು ಎಕ್ಸ್ ಕ್ಯೂಬ್ ಬರ್ಕೊತೀನಿ ಅಷ್ಟೇ. ಅಂದರೆ ಇಲ್ಲಿ ಏನು ಬರೀಬೋದು, ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 3x². ಹೌದಾ? ಬಿಕಾಸ್ ಗಿವನ್ y ಈಕ್ವಲ್ ಟು ಎಕ್ಸ್ ಕ್ಯೂಬ್. ಹೌದಾ? ಹಾಗೆ 3x² ಎಲ್ ಎಚ್ ಎಸ್ಸಿಗೆ ತೊಗೊಂಡ್ವಿ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ 3x² ಈಕ್ವಲ್ ಟು 0, ಅಥವಾ x² ಕಾಮನ್ ತೊಗೊಂಡ್ವಿ ಅಂದರೆ x minus 3 equal to 0. That implies x equal to 0 or x equal to 3. X equal to 0 or x is equal to 3. ಹೌದಾ? ನೋಡಿ, ಎರಡನ್ನು ಯೂಸ್ ಮಾಡ್ಕೊಂಡು y ಕ್ಯಾಲ್ಕುಲೇಟ್ ಮಾಡಿ. ನಾವು ಗಿವನ್ y equal to x cube. If x equal to 0, that implies y is equal to 0 cube under 0. If x equal to 3, that implies y is equal to 3 cube under 27. Therefore, points on the curve are 0, 0 and 3, 27. ಹೌದಾ? ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಿತ್ತಲ್ಲ. ಅಲ್ಲಿ ಏನು ಹೇಳಿರೋದು ನಮಗೆ, ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಅಂತ ಹೇಳಿದ್ರು. ಹೌದಾ? ಈಸಿ ಇದೆ, ಆಯ್ತಲ್ಲ. ನೆಕ್ಸ್ಟ್ 13. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್. y is equal to x minus 2 whole square. Y is equal to x minus 2 whole square. At which the tangent is parallel to the chord joining the points. 2, 0 and 4, 4. 2, 0 and 4, 4. ನೋಡಿ, ಇಲ್ಲಿ ಈಸಿ ಇದೆ. ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು ನೋಡಿ. ಆ್ಯಕ್ಚುಲಿ y is equal to x minus 2 whole square ಇದಲ್ಲ, ಇದು ಪ್ಯಾರಾಬೋಲಾದ ಈಕ್ವೇಷನ್. ಇದು ಈ ಥರ ಹೇಗೋ ಬರುತ್ತೆ ಈಕ್ವೇಷನ್ ಅಂದ್ಕೊಳ್ಳಿ. ಹೌದಾ? ಪಾಯಿಂಟ್ನ ಒಂದು 2, 0 ಅಂತ ಹೇಳಿದಾರೆ, ಇನ್ನೊಂದು 4, 4 ಅಂತ ಹೇಳಿದಾರೆ. ಹೀಗೋ ಬರ್ಬೋದು ಜಸ್ಟು. ಇದನ್ನ 2, 0 ಅಂತ ಅಂತೀನಿ, ಇದನ್ನ 4, 4. ಹೌದಾ? ಅಂದರೆ ಈ ಥರ ಹೇಗೋ ಒಂದು ಕಾರ್ಡ್ ಇದೆ. ಹೌದಾ? ಈ ಕಾರ್ಡಿಗೆ ಟ್ಯಾಂಜೆಂಟ್ ಏನಾಗಿದೆ ಅಂದರೆ ಪ್ಯಾರಲಲ್ ಇದೆ. ಹೌದಾ? ಪ್ಯಾರಲಲ್ ಇದೆ ಅಂತ ಹೇಳಿದ್ರೆ ಇಲ್ಲಿದು ಪಾಯಿಂಟ್ನ ಕೇಳಿದ್ರು. ಹೌದಾ? ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೋಡಿ. ಫಸ್ಟ್ ನಾವೆಲ್ಲಿ ಏನು ಮಾಡ್ಕೊತೀವಿ ಅಂದರೆ ಸ್ಲೋಪ್ ಆಫ್ ಕಾರ್ಡ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಷ್ಟೇ. ಹೌದಾ? ನೋಡಿ, ನಾವು ಸ್ಲೋಪ್ ಆಫ್ ಕಾರ್ಡ್ ಇಸ್ ಈಕ್ವಲ್ ಟು, ನಮಗೆ 2 ಪಾಯಿಂಟ್ ಫಾರ್ಮುಲಾ ಏನು ಗೊತ್ತಿದೆ ಸ್ಲೋಪಲ್ಲಿ, y ಡಿಫರೆನ್ಸ್ ಬೈ x ಡಿಫರೆನ್ಸ್ ಬರಿತೀವಿ. ಹೌದಾ? y2 minus y1 by x2 minus x1. ಹೌದಾ? ದಟ್ ಈಸ್ ಈಕ್ವಲ್ ಟು 4 minus 0 by 4 minus 2. ಅಂದರೆ 4 by 2 ಆಗ್ಬಿಟ್ಟು 2 ಬರ್ತದೆ. ಸಿನ್ಸ್ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಕಾರ್ಡ್ ಅಲ್ಲ,
That implies slope of tangent is equal to m, that is equal to 2. ಬರಿಬೋದಲ್ಲ. ಪ್ಯಾರಲಲ್ ಸ್ಲೋಪ್ಸ್ ಆರ್ ಈಕ್ವಲ್ ನಮಗೆ ಗೊತ್ತಿದೆ. therefore ಕಾರ್ಡಿನ್ ಸ್ಲೋಪ್ನ ಟ್ಯಾಂಜೆಂಟಿನ ಬರ್ಕೊಂಡಿದ್ದೀವಿ ಅಷ್ಟೇ. ಹೌದಾ? ಈಗ ಐಡಿಯಾ ಗೊತ್ತಾಗಬೇಕು. ಹಾಗಾದ್ರೆ ಈಗ ನೆಕ್ಸ್ಟು ಏನು ಮಾಡ್ಕೊಂತೀವಿ ಇಲ್ಲಿ? ದಟ್ ಇಂಪ್ಲೈಸ್ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ ಅಂದ್ರೆ dy by dx at x comma y is equal to 2, where x comma y is a point on the curve. ಹೌದಾ? ನೆಕ್ಸ್ಟ್ ಡಿಫರೆನ್ಷಿಯೇಟ್ ಮಾಡ್ಕೊಂಡು ಪಾಯಿಂಟ್ ಕಂಡಿದೆ ಅಷ್ಟೇ. ನಾವು y is equal to x minus 2 whole square ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊಂಡ್ವಿ ಅಂದರೆ dy by dx is equal to 2 into x minus 2. ಮತ್ತು x minus 2 ದ ಡಿಫರೆನ್ಷನ್ 1. ಚೈನ್ ರೂಲ್ ಯೂಸ್ ಮಾಡಿದ್ವಿ. dy by dx at x comma y ನ 2 ಕೊಟ್ಟಿದ್ದಾರೆ ತಾನೆ. ಹಾಗಾದ್ರೆ ಇಲ್ಲಿ 2 is equal to 2 into x minus 2. 2 2 ಕ್ಯಾನ್ಸಲ್ ಆಗಿ 1 is equal to x minus 2. ಹೌದಾ? ದಟ್ ಇಂಪ್ಲೈಸ್ 1 plus 2 is equal to x ಅಥವಾ x is equal to 3 ಬರುತ್ತೆ. therefore point on the curve is, ಹೌದಾ? ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, y ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಅಲ್ಲಿ ಏನು ಕೊಟ್ಟಿರೋದು? ಗಿವನ್ y is equal to x minus 2 whole square if x is equal to 3, that implies y is equal to 3 minus 2 whole square. The 1 square ಆಗಿರುತ್ತೆ, y 1 ಬಂತು. therefore point on the curve is, x value 3, y value 1, 3, 1 ಬರುತ್ತೆ ಅಷ್ಟೇ. ಹೌದಾ? ಎಷ್ಟು ಬಂದಿದೆ ಅಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇದನ್ನೇ ಎಕ್ಸಾಮಿಗೆ ಕೇಳಿದಾರೆ, ಗೊತ್ತಿರಬೇಕು. ಪ್ರಾಬ್ಲಮ್ ನಂಬರ್ 14. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್ y equal to x cube minus 11x plus 5. y is equal to x cube minus 11x plus 5 at which tangent is y is equal to x minus 11. at which tangent is y is equal to x minus 11. ನೋಡಿ ಕೇರ್ಫುಲ್ ಆಗಿ ಮಾಡಬೇಕಿದ್ದು ನಾವು. ನೋಡ್ಕೊಳ್ಳಿ. given equation of a tangent is y is equal to x minus 11. ಇದನ್ನ 1 ಅಂತ ತಗೊಂತೀನಿ. that implies slope of a tangent is equal to m, that is equal to ಇಲ್ಲಿ 1 ಇದೆ ಅಲ್ಲ, 1 ಬರಿಬೋದು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು m, ದಟ್ ಇಸ್ ಈಕ್ವಲ್ ಟು 1. ಹೌದಾ? ಸ್ಲೋಪ್ ಆಫ್ ಟ್ಯಾಂಜೆಂಟ್ ಈಗ 1 ಆಯಿತು ಅಂದರೆ ದಟ್ ಇಂಪ್ಲೈಸ್ dy by dx at x comma y is equal to 1, where x comma y is a point on the curve. ಹೌದಾ? ಈಗ ನಾವು y is equal to x cube minus 11x plus 5 ಅಲ್ಲ, ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ವಿ ಅಂದರೆ dy by dx is equal to x cube and differentiation 3x square minus 11. ಹೌದಾ? dy by dx is 1 ಅಂತ ಕೊಟ್ಟಿದ್ದಾರೆ. ದಟ್ ಇಂಪ್ಲೈಸ್ 1 is equal to 3x square minus 11. minus 11 ಈ ಕಡೆ ತೊಗೊಂಡ್ವಿ ಅಂದರೆ 1 plus 11 is equal to 3x square. ಅದು x square is equal to
12 by 3, that implies x square is equal to 4, x is equal to plus or minus 2 ಬರುತ್ತೆ ಹೌದಾ. ಇದು ನೋಡಿ ನೆಕ್ಸ್ಟು. Now given y is equal to x cube minus 11x plus 5 ಅಲ್ಲ, if x is equal to 2, that implies y is equal to 2 cube minus 11 into 2 plus 5. 2 cube ಅಂದ್ರೆ 8 minus 22 plus 5 ಅಂತ ಹೌದಾ. 8 plus 5 ಅಂತ ಹೇಳಿದ್ರೆ 13 minus 22 ಅಂತ ಹೇಳಿದ್ರೆ minus 9 ಬರುತ್ತೆ ಹೌದಾ. ನೆಕ್ಸ್ಟ್ ನೋಡಿ, if x is equal to minus 2 ತಗೊಂಡ್ವಿ, that implies y is equal to minus 2 whole cube minus 11 into minus 2 plus 5 ಅಂದ್ರೆ minus 8 plus 22 plus 5 ಅಂದ್ರೆ 22 plus 5 ಅಂದರೆ 27 minus 8 ಅಂತ ಹೇಳಿದ್ರೆ 19 ಬರುತ್ತೆ ಹೌದಾ. ಇಲ್ಲ ನೋಡಿ, therefore points on the curve are 2, minus 9 and minus 2, 19 ಹೌದಾ. ಮತ್ತು ನೋಡಿ ಇಲ್ಲಿ ಇದೊಂದು ಪ್ರಾಬ್ಲಮ್ ಡಿಫರೆಂಟ್ ಅದ, ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಏನಾದ್ರು ನಾವು ಬರೀ ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರೆ ತಪ್ಪಿದು, ಇಲ್ಲಿ ಇನ್ನೂ ಕಂಟಿನ್ಯೂ ಮಾಡಬೇಕು ಪ್ರಾಬ್ಲಮ್. ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ಸಿಗೆ ಇದಕ್ಕೆ ಏನು ಡಿಫರೆನ್ಸ್ ಇದೆ ಅಂದರೆ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಬರೀ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ಸ್ ಕೊಟ್ಟಿದ್ರು ಹೌದಾ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ ಅಂದರೆ ಎರಡೆರಡು ಟ್ಯಾಂಜೆಂಟ್ ಎಕ್ಸಿಸ್ಟ್ ಆಗ್ಬೋದು, ಅದಕ್ಕೆ ಎರಡೆರಡು ಪಾಯಿಂಟ್ ಬರ್ಬೋದು. ಬಟ್ ಇಲ್ಲಿ ಈಕ್ವೇಷನ್ ಆಫ್ ಟ್ಯಾಂಜೆಂಟೇ ಕೊಟ್ಟಿದ್ದಾರೆ ಹೌದಾ. ಅಂದರೆ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ ಮತ್ತು ಕರ್ವ್ ಕೊಟ್ಟಿದ್ದಾರೆ ಅಂದರೆ ಒಂದೇ ಪಾಯಿಂಟ್ ಬರಬೇಕು ಆಯ್ತಲ್ಲ. ಯಾಕಂದರೆ ನಾವು ಟ್ಯಾಂಜೆಂಟ್ ಡೆಫಿನೇಷನ್ ಏನು ಹೇಳಿರೋದು, ಟ್ಯಾಂಜೆಂಟ್ ಟಚಸ್ ದ ಕರ್ವ್ ಅಟ್ ಓನ್ಲಿ 1 ಪಾಯಿಂಟ್ ಅಂತ ಹೇಳಿದ್ವಿ ಹೌದಾ. ಅಂದರೆ ಒಂದೇ ಪಾಯಿಂಟ್ ಬರಬೇಕು, ಅದ್ರಲ್ಲಿ ಎರಡೆರಡು ಪಾಯಿಂಟ್ ಬಂದಿದೆ. ಹಾಗಾದ್ರೆ ಯಾವುದೋ ಒಂದು ಪಾಯಿಂಟು ಟ್ಯಾಂಜೆಂಟಿಗೆ ಸ್ಯಾಟಿಸ್ಫೈ ಆಗಲ್ಲ ನೋಡಿ. ಗೀವನ್ ಇಲ್ಲಿ ಏನಿರೋದು, ಗೀವನ್ ಈಕ್ವೇಷನ್ ಆಫ್ tangent is y is equal to x minus 11 ಹೌದಾ. ನೋಡಿ here minus 2, 19 does not lie on tangent ಬರೀಬೋದಾ. ಯಾಕಂದರೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಇಲ್ಲಿ -2 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ -2 minus 11 ಅಂದರೆ ಏನಾಯಿತು, -13 ಅದೇ ಇಲ್ಲೇನಿದೆ, ಇಲ್ಲಿ 19 ಇದೆ ಹೌದಾ. ಹಾಗೆ -2, 19 ಡಸ್ ನಾಟ್ ಲೈ ಆನ್ ದ ಟ್ಯಾಂಜೆಂಟ್ ಹೌದಾ. ಅದಕ್ಕೆ ಈ ಪಾಯಿಂಟ್ನ ತೊಗೊಳಕ್ಕೆ ಬರಲ್ಲ. therefore the only point is -2, -9. ನೋಡಿ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸಿಗೆ 2 ಬರ್ಕೊಂಡ್ರೆ y ಏನಾಗುತ್ತೆ, -9 ಬರ್ತದೆ ಹೌದಾ. ಈಗ ನೋಡಿ ಇಲ್ಲಿ ಲಾಸ್ಟಿಗೆ ಬರೀಬೇಕಾದ್ರೆ ಕೇರ್ಫುಲ್ ಆಗಿ ಬರೀಬೇಕು. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲೆಲ್ಲ ಏನು ಕೊಡ್ತಾ ಇದ್ರು ಅಂದರೆ ಸ್ಲೋಪ್ ಕೊಡ್ತಾ ಇದ್ರು, ಅದು ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಅಂತ ಹೇಳ್ತಾ ಇದ್ರು. ಟ್ಯಾಂಜೆಂಟ್ ಈಕ್ವೇಷನ್ನೇ ಕೊಟ್ಟಿಲ್ಲ ಹೌದಾ. ಈ ಪ್ರಾಬ್ಲಮಲ್ಲಿ ನಮಗೆ ಏನು ಕೊಟ್ಟಿರೋದು, ಈಕ್ವೇಷನ್ ಆಫ್ ಟ್ಯಾಂಜೆಂಟೇ ಕೊಟ್ಟಿದ್ದಾರೆ. ಈಕ್ವೇಷನ್ ಆಫ್ ಟ್ಯಾಂಜೆಂಟೇ ಕೊಟ್ಟಿದ್ದಾರೆ ಅಂದರೆ ಓನ್ಲಿ 1 ಪಾಯಿಂಟ್ ಎಕ್ಸಿಸ್ಟ್ ಆಗಬೇಕು. ಇಲ್ಲಿ ಎರಡೆರಡು ಎಕ್ಸಿಸ್ಟ್ ಆಯಿತು ಅಂದರೆ 1 ಪಾಯಿಂಟ್ ಟ್ಯಾಂಜೆಂಟ್ ಮೇಲೆ ಬರಲ್ಲ, ಅದಕ್ಕೆ ಈ ಪಾಯಿಂಟ್ ತೊಗೊಳ್ಲಿಕ್ಕೆ ಬರಲ್ಲ. therefore ಆನ್ಸರ್ ಏನಾಗಿರುತ್ತೆ, 2, -9 ಬರುತ್ತೆ ಅಷ್ಟೇ ಹೌದಾ. ಹಾಗೆ ಲಾಸ್ಟಿಗೆ ಕೇರ್ಫುಲ್ಲಾಗಿ ಥಿಂಕ್ ಮಾಡ್ಕೊಂಡು ಬರೀಬೇಕು, ಮತ್ತು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ತಪ್ಪಾಗುತ್ತೆ. ಈಗೇನಾದ್ರು ಸೇಮ್ ಪ್ರಾಬ್ಲಮ್ನ ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಸಚ್ ದಟ್ ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಟು ದ ಲೈನ್ ಅಂತ ಕೊಟ್ಟಿದ್ರು ಅಂದರೆ ಎರಡೂ ಬರೀಬೇಕು. ಯಾಕಂದ್ರೆ ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್ ಅಂತ ಹೇಳಿದರೆ ಒಂದು ಟ್ಯಾಂಜೆಂಟ್ 2, -9 ಹತ್ರ ಬಂತು ಅಂದರೆ ಇನ್ನೊಂದು ಟ್ಯಾಂಜೆಂಟ್ ಏನಾಗಿರುತ್ತೆ, -2, 19 ಹತ್ರ ಬರ್ತದೆ. ಅವಾಗ ಎರಡು ಡಿಫ್ರೆಂಟ್ ಟ್ಯಾಂಜೆಂಟ್ಸ್ ಆಗುತ್ತೆ ಹೌದಾ. ಆದರೆ ಎರಡು ಟ್ಯಾಂಜೆಂಟ್ಸಿಂದ ಸ್ಲೋಪ್ ಏನಾಗಿರ್ಬೋದು, ಸೇಮ್ ಇರ್ಬೋದು. ಯಾಕಂದರೆ ಎರಡು ಏನಾಗಿರ್ತದೆ, ಪ್ಯಾರಲಲ್ ಇರ್ತದೆ ಹೌದಾ. ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ, ಇದು ಇಂಪಾರ್ಟೆಂಟ್ ಆಯ್ತಲ್ಲ. ಇಲ್ಲಿ ಎಕ್ಸಾಕ್ಟ್ ಟ್ಯಾಂಜೆಂಟ್ ಈಕ್ವೇಷನ್ ಕೊಟ್ಟಿರೋ ಕಾರಣ ಒಂದೇ ಒಂದು ಪಾಯಿಂಟ್ ಬರಿತಾ ಇದ್ವಿ ಆಯ್ತಲ್ಲ.
ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 15. ಸೇಮ್ ಟೈಪ್ ಇದೆ. ಪ್ರಾಬ್ಲಮ್ ನಂಬರ್ 15 ನೋಡಿ, ಹೋಮ್ವರ್ಕ್ ತಗೋಬೋದು. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್. Find the point on the curve y square equal to 4x. Y square is equal to 4x at which tangent is y equal to x plus 1. Y is equal to x plus 1. Y square equal to 4x. Tangent is y is equal to x plus 1. ಮಾಡ್ಬೋದಲ್ಲ? ಬಟ್ ಸೇಮ್ ಟೈಪ್ ಬರ್ಕೊಳ್ಳೋದು. ಈಕ್ವೇಷನ್ ಆಫ್ ದ ಟ್ಯಾಂಜೆಂಟ್ ಈಸ್ y equal to x plus 1. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ is equal to m, that is equal to 1 ಬರುತ್ತೆ. dy by dx at x, y is equal to 1. ನೆಕ್ಸ್ಟ್ ಸೇಮ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಇಲ್ಲೂ ಅಷ್ಟೇ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಏನಾದ್ರು ಎರಡೆರಡು ಪಾಯಿಂಟ್ ಬಂತು ಅಂದರೆ ಏನು ಮಾಡ್ಬೇಕು ನಾವು? ಮತ್ತಲ್ಲಿ ಯಾವ ಪಾಯಿಂಟ್ ಟ್ಯಾಂಜೆಂಟಿಗೆ ಸ್ಯಾಟಿಸ್ಫೈ ಆಗುತ್ತೆ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಒಂದೇ ಪಾಯಿಂಟ್ ಬರೀಬೇಕು, ಆಯ್ತಲ್ಲ? ಅಲ್ಲಿ ಮತ್ತೆ ಎರಡೆರಡು ಬರೆದ್ರೆ ತಪ್ಪಾಗ್ಬಿಡುತ್ತೆ. ಯಾವಾಗ ಟ್ಯಾಂಜೆಂಟ್ ಅಂತ ಕೊಡ್ತಾರೆ ಅವಾಗ ಒಂದೇ ಒಂದು ಪಾಯಿಂಟ್ ಬರೀಬೇಕು. ಐಡಿಯಾ ಆಗುತ್ತಲ್ಲ? ಮಾಡ್ಬೋದಲ್ಲ? ಇದು ಈಸಿ ಇದೆ. ಹೋಮ್ ಹಾಕ್ಕೊಂಡ್ರಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಅರೌಂಡ್ 8-9 ಪ್ರಾಬ್ಲಮ್ಸ್ ಇದೆ. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಇಂದು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಕೊತೀವಿ ನಾವು, ಆಯ್ತಲ್ಲ? ಅಂದರೆ ಇನ್ನೊಂದು ಕ್ಲಾಸ್ ಮಾಡ್ಕೊಂಡ್ರೆ ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದಾದಮೇಲೆ ನಾವು ಆ್ಯಂಗಲ್ ಬಿಟ್ವೀನ್ 2 ಕರ್ವ್ಸ್ ತೊಗೊತೀವಿ, ಆಯ್ತಲ್ಲ? ಆ್ಯಕ್ಚುಲಿ ಆ್ಯಂಗಲ್ ಬಿಟ್ವೀನ್ 2 ಕರ್ವ್ಸು NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಆದರೆ ಅದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಫಸ್ಟ್ ಥಿಯರಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಅದಾದಮೇಲೆ ಪ್ರಾಬ್ಲಮ್ಸ್ ಮಾಡ್ಕೊತೀವಿ, ಆಯ್ತಲ್ಲ? ಥ್ಯಾಂಕ್ ಯು.